ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 321, ಆಗಸ್ಟ್ 8, 2020. ವೈದ್ಯ ಲೋಕದ ಆಕಸ್ಮಿಕಗಳು. ಪ್ರಪಂಚದ ಪ್ರತಿಯೊಬ್ಬರನ್ನೂ ಪ್ರಭಾವಿಸಿದ ಪಾರಂಗತ, ಭಾಗ 1. ಇವರ ಬಗ್ಗೆ ನಿಮಗೆ ತಿಳಿದಿರಲಿಕ್ಕಿಲ್ಲ, ಇವರ ಹೆಸರನ್ನೂ ನೀವು ಕೇಳಿರಲಿಕ್ಕಿಲ್ಲ. ಆದರೆ ಇವರು ಈ ಭೂಮಿಯ ಮೇಲೆ ಹುಟ್ಟಿದ್ದರು ಎನ್ನುವ ಒಂದೇ ಒಂದು ಕಾರಣಕ್ಕೆ ನಾವೆಲ್ಲರೂ ಬಹುಕಾಲ ಬದುಕಬಹುದು. 1950ರಲ್ಲಿ ಈ ಮಾತುಗಳನ್ನು ಹೇಳಿದ್ದು ಓರ್ವ ಪ್ರಖ್ಯಾತ ಅಮೆರಿಕನ್ ಲೇಖಕಿ ಮತ್ತು ಅಂಕಣಕಾರ್ತಿ. ಅಂತಹ ಮಹಾನ್ ಗೌರವಕ್ಕೆ ಪಾತ್ರರಾದ ವ್ಯಕ್ತಿ ಓರ್ವ ಭಾರತೀಯ, ಪ್ರಾಯಶಃ ಬಹಳಷ್ಟು ಭಾರತೀಯರಿಗೆ ತಿಳಿಯದ ವ್ಯಕ್ತಿ. ಆದರೆ ಅವರ ಸಾಧನೆಗಳ ಪಟ್ಟಿ ಬೆರಗುಗೊಳಿಸುವಂತಹದ್ದು. ಒಂದು ರೀತಿಯಲ್ಲಿ ಆಧುನಿಕ ಜೀವರಸಾಯನ ವಿಜ್ಞಾನ ಮತ್ತು ಔಷಧಶಾಸ್ತ್ರಕ್ಕೆ ಬುನಾದಿ ಹಾಕಿಕೊಟ್ಟ ಮಹನೀಯ. ಇಷ್ಟೆಲ್ಲ ಸಾಧನೆ ಮಾಡಿಯೂ ಬಹುತೇಕ ಅಜ್ಞಾತರಾಗಿಯೇ ಉಳಿದ ಅವರ ಹೆಸರು ಡಾಕ್ಟರ್ ಯಲ್ಲಾಪ್ರಗಾಡ ಸುಬ್ಬಾರಾವು. ಜೀವನದ ಉದ್ದಕ್ಕೂ ನೋವುಗಳನ್ನು ನುಂಗುತ್ತಾ, ವೈಯಕ್ತಿಕ ನಷ್ಟಗಳನ್ನು ಸಹಿಸುತ್ತಾ ಪ್ರಪಂಚಕ್ಕೆ ಒಳಿತನ್ನೇ ನೀಡಿದ ಆಧುನಿಕ ನಂಜುಂಡ. ತಮ್ಮ 53 ವರ್ಷಗಳ ಜೀವನದಲ್ಲಿ ಡಾಕ್ಟರ್ ಸುಬ್ಬಾರಾಯರು ಆನಂದವನ್ನು ಕಂಡದ್ದು ಬಹಳ ಕಡಿಮೆ. ಆದರೆ ಸಂಶೋಧನೆಯಲ್ಲಿ ನೆಮ್ಮದಿಯನ್ನು ಕಂಡರು, ಲಕ್ಷಾಂತರ ಜನರ ನೆಮ್ಮದಿಗೆ ಕಾರಣವಾದರು. ಇಂದು ಆಗಸ್ಟ್ 8, ಸುಬ್ಬಾರಾವು ಮರಣಿಸಿದ ದಿನ. 1948 ಇಸವಿ ಆಗಸ್ಟ್ 8ರಂದು ಇವರು ಮರಣಿಸಿದರು. 10ನೇ ತರಗತಿಯಲ್ಲಿ 2 ಬಾರಿ ಡುಂಕಿ ಹೊಡೆದಿದ್ದ ಡಾಕ್ಟರ್ ಸುಬ್ಬಾರಾವು ವೈದ್ಯಕೀಯ ವ್ಯಾಸಂಗ ಮಾಡಿ ಕಡೆಗೆ 1923ರಲ್ಲಿ ಅಮೆರಿಕ ತಲುಪಿದ್ದೇ ಒಂದು ಪವಾಡ. ಭಾರತದಲ್ಲಿ ಇದ್ದಾಗ ರಾಷ್ಟ್ರೀಯತೆಯ ಚಿಂತಕರಾಗಿದ್ದ ಸುಬ್ಬಾರಾವು ತಮ್ಮ ದೇಶಪ್ರೇಮಿ ನಿಲುವುಗಳಿಂದ ಮದ್ರಾಸ್ ವೈದ್ಯಕೀಯ ಕಾಲೇಜಿನ ಅಂದಿನ ಬ್ರಿಟಿಷ್ ಪ್ರಾಧ್ಯಾಪಕರ ಕೆಂಗಣ್ಣಿಗೆ ಪಾತ್ರರಾದರು. ಅದರ ಪರಿಣಾಮ ಅವರ ಅರ್ಹತೆಗಿಂತಲೂ ಕಡಿಮೆಯಾದ ದರ್ಜೆಗೆ ಅವರನ್ನು ತಳ್ಳಲಾಯಿತು. ವ್ಯಾಸಂಗದ ನಂತರ ಎಲ್ಲೂ ಕೆಲಸ ಸಿಗದೆ ಕಡೆಗೆ ಯಾವುದೋ ಆಯುರ್ವೇದ ಕಾಲೇಜಿನ ಉಪನ್ಯಾಸಕರಾದರು. ಆದರೆ ಅಲ್ಲಿ ಆಯುರ್ವೇದ ಔಷಧಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡ ಅವರಿಗೆ ಭವಿಷ್ಯದಲ್ಲಿ ಆ ವಿಷಯ ಜ್ಞಾನ ಅನೇಕ ಔಷಧಗಳನ್ನು ಅನ್ವೇಷಣೆ ಮಾಡುವಲ್ಲಿ ನೆರವಾಯಿತು. ತನ್ನ ಕುಟುಂಬದ ಹಲವಾರು ಸದಸ್ಯರನ್ನು ಅಂದಿನ ದಿನಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದ ಕಾಯಿಲೆಗಳ ದಾಳಿಗೆ ಕಳೆದುಕೊಂಡಿದ್ದರು ಡಾಕ್ಟರ್ ಸುಬ್ಬಾರಾವು. ಅಂತಹ ಕಾಯಿಲೆಗಳಿಗೆ ಹೊಸ ಔಷಧಗಳನ್ನು ಕಂಡುಹಿಡಿಯಲು ಉತ್ಸುಕರಾಗಿದ್ದರು. ಆ ವೇಳೆಯಲ್ಲಿ ಕೊಕ್ಕೆ ಹುಳುಗಳ ಸಂಶೋಧನೆಗೆ ಅಮೆರಿಕದಿಂದ ಮದ್ರಾಸಿಗೆ ಬಂದಿದ್ದ ಫಿಲಡೆಲ್ಫಿಯಾದ ಡಾಕ್ಟರ್ ಕೆಂಡ್ರಿಕ್ ಇಂತಹ ಸಾಧನೆಗೆ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯವೇ ಅತ್ಯಂತ ಸೂಕ್ತ ಎಂದು ಡಾಕ್ಟರ್ ಸುಬ್ಬಾರಾವು ಅವರಿಗೆ ಹೇಳಿದರು. ಬಹಳ ಕಷ್ಟದಿಂದ ಡಾಕ್ಟರ್ ಸುಬ್ಬಾರಾವು ಹಾರ್ವರ್ಡ್ ತಲುಪಿದರು. ಅವರು ಪಡೆದಿದ್ದ ಭಾರತೀಯ ಪದವಿ ಹಾರ್ವರ್ಡ್ ಪ್ರವೇಶಕ್ಕೆ ಸಾಕಾಗಲಿಲ್ಲ. ಹೀಗಾಗಿ ಇನ್ನೂ 2 ವರ್ಷಗಳ ಡಿಪ್ಲೊಮೊ ಮಾಡಿ ನಂತರ ವೈದ್ಯಕೀಯ ವ್ಯಾಸಂಗಕ್ಕೆ ಸೇರಬೇಕಿತ್ತು. ಕೆಲವು ಸಂಕಷ್ಟಗಳ ನಡುವೆಯೂ ಸಹೃದಯರ ನೆರವಿನಿಂದ ಡಾಕ್ಟರ್ ಸುಬ್ಬಾರಾವು ಅದನ್ನು ಸಾಧಿಸಿದರು. 1924ರಲ್ಲಿ ಜೀವರಸಾಯನ ವಿಜ್ಞಾನದ PhD ಪದವಿಗೆ ನೋಂದಾಯಿಸಿಕೊಂಡಾಗ ಅವರ ಮಾರ್ಗದರ್ಶಕರಾಗಿದ್ದರು ಡಾಕ್ಟರ್ ಸೈರಸ್ ಫಿಸ್ಕೆ. ಪ್ರಾಯಶಃ ಜಗತ್ತಿನ ಅತ್ಯಂತ ದೌರ್ಭಾಗ್ಯವಂತರಿಗೆ ಮಾತ್ರ ಸಿಗಬಹುದಾದ ಕೆಟ್ಟ ಮನಸ್ಸಿನ ಮಾರ್ಗದರ್ಶಕರಲ್ಲೊಬ್ಬರು. ಶರೀರದಲ್ಲಿ ಇರುವ ಫಾಸ್ಫರಸ್ ಅರ್ಥಾತ್ ರಂಜಕದ ಪ್ರಮಾಣವನ್ನು ಪತ್ತೆ ಮಾಡುವ ವಿಧಾನವನ್ನು ಕಂಡುಹಿಡಿಯುವ ಕೆಲಸ ಡಾಕ್ಟರ್ ಸುಬ್ಬಾರಾವು ಅವರಿಗೆ ಬಂದಿತು. ತಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಪರಿಶ್ರಮದಿಂದ ಡಾಕ್ಟರ್ ಸುಬ್ಬಾರಾವು ಕೆಲವೇ ತಿಂಗಳಲ್ಲಿ ಇದಕ್ಕೆ ಒಂದು ಪರಿಣಾಮಕಾರಿ ವಿಧಾನವನ್ನು ಕಂಡುಹಿಡಿದರು. 1925ರಲ್ಲಿ ಡಾಕ್ಟರ್ ಫಿಸ್ಕೆ ತಮ್ಮ ಹೆಸರಿನಲ್ಲಿ ವೈಜ್ಞಾನಿಕ ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಿಸಿದರು. ಅದಕ್ಕೆ ಬಹಳ ಉತ್ತಮ ಪ್ರತಿಕ್ರಿಯೆ ಬಂದಿತು. ವೈದ್ಯಕೀಯ ಪಠ್ಯಪುಸ್ತಕಗಳು
ಈ ವಿಧಾನವನ್ನು ಒಪ್ಪಿಕೊಂಡು ಪ್ರಕಟಿಸಿದವು. ಅನತಿ ಕಾಲದಲ್ಲೇ ಈ ವಿಧಾನವನ್ನು ಫಿಸ್ಕೆ ಸುಬ್ಬರಾವು ವಿಧಾನ ಎಂಬ ಹೆಸರಿನಿಂದ ಎಲ್ಲಾ ಪ್ರಯೋಗಾಲಯಗಳು ಬಳಸಲು ಆರಂಭಿಸಿದವು. ಡಾಕ್ಟರ್ ಸುಬ್ಬರಾವು ಅವರು ರೂಪಿಸಿದ ರಾಸಾಯನಿಕ ವಿಧಾನ ಇನ್ನೊಂದು ಮಜಲು ಮುಟ್ಟಿತ್ತು. ಇದು ತೀರಾ ಆಕಸ್ಮಿಕವಾಗಿ ಆದ ಘಟನೆ. ಶರೀರದ ಪ್ರತಿಯೊಂದು ಕ್ರಿಯೆಗಳಿಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಕೋಶಗಳ ಮಟ್ಟದಲ್ಲಿ ಈ ಶಕ್ತಿ ದೊರೆಯುವುದು ರಂಜಕಕ್ಕೆ ಸಂಬಂಧಿಸಿದ ಒಂದು ರಾಸಾಯನಿಕ ಸಂಯುಕ್ತದಿಂದ. ಶಕ್ತಿಯ ನೀಡುವಿಕೆ ಮತ್ತು ಮರುಪೂರಣದಲ್ಲಿ ರಂಜಕ ಒಂದು ಪ್ರಮುಖ ಅಂಶ. ಶರೀರದಲ್ಲಿ ರಂಜಕದ ಪ್ರಮಾಣ ಪತ್ತೆ ಮಾಡುವಾಗ ಅನುಶಂಕಿಕವಾಗಿ ಈ ಶಕ್ತಿಯ ವಿಷಯವಾಗಿ ಕೂಡ ಡಾಕ್ಟರ್ ಸುಬ್ಬರಾವು ಮಹತ್ವದ ವಿಷಯಗಳನ್ನು ಪತ್ತೆ ಮಾಡಿದರು. ಆದರೆ ಕೆಲವರ ರಾಜಕೀಯದ ಕಾರಣದಿಂದ ಡಾಕ್ಟರ್ ಸುಬ್ಬರಾವು ಅವರಿಗೆ ಈ ವಿಷಯಕ್ಕೆ ಯಾವುದೇ ಹೆಸರು ಸಿಗದಂತಾಯಿತು. ರಂಜಕದ ವಿಷಯವಾಗಿ ಮತ್ತಷ್ಟು ಅಧ್ಯಯನ ನಡೆಸಿ ಒಟ್ಟು 6 ಪ್ರಬಂಧಗಳನ್ನು ರಚಿಸಿದ ಡಾಕ್ಟರ್ ಸುಬ್ಬರಾವು 1930ರಲ್ಲಿ PhD ಪಡೆದರು. ಇತರರಿಂದ ಕೀಳುಮಟ್ಟದ ಕೈವಾಡ ನಡೆಯದೇ ಇದ್ದಿದ್ದರೆ ಅವರ ಅರ್ಹತೆಗೆ ನೊಬೆಲ್ ಬಹುಮಾನವೇ ಲಭಿಸಬೇಕಿತ್ತು ಎನ್ನುವವರೂ ಇದ್ದಾರೆ. ರಾಜಕೀಯವಷ್ಟೇ ಅಲ್ಲ, PhD ಪಡೆದ ನಂತರವೂ ಅವರಿಗೆ ಸೌಲಭ್ಯಗಳನ್ನು ನೀಡದೆ, ಸಹಾಯಕರನ್ನು ನೀಡದೆ, ವಿದ್ಯಾರ್ಥಿಗಳನ್ನು ನೀಡದೆ ಅವರನ್ನು ಸತಾಯಿಸಲಾಯಿತು. ಅವರು ಮಾಡಲು ಇಚ್ಛಿಸಿದ ಅನೇಕ ಸಂಶೋಧನೆಗಳು ಈ ಕಾರಣದಿಂದ ಬೆಳಕು ಕಾಣದೇ ಹೋದವು. ಸುಬ್ಬರಾವು ಬಹಳ ಕಷ್ಟದಿಂದ ಮಾಡಿದ ಸಂಶೋಧನೆಗಳನ್ನು ಪ್ರಕಟಿಸುವ ಭರವಸೆಯಿಂದ ಅವುಗಳನ್ನು ತಮ್ಮ ಸುಪರ್ದಿಗೆ ಪಡೆದ ಡಾಕ್ಟರ್ ಫಿಸ್ಕೆ ಅವುಗಳನ್ನು ಪ್ರಕಟಣೆಗೆ ಕಳಿಸದೆ ನಾಶಗೊಳಿಸಿದರು. ಹೀಗೆ ಹಲವಾರು ಪ್ರಮುಖ ಸಂಶೋಧನೆಗಳು ಡಾಕ್ಟರ್ ಫಿಸ್ಕೆ ಅವರ ದೌರ್ಜನ್ಯಕ್ಕೆ ಸಿಲುಕಿ ಕೊನೆಯಾದವು. ಅವೆಲ್ಲ ಪ್ರಕಟವಾಗಿದ್ದರೆ ಕೋಶ ಕೇಂದ್ರದಲ್ಲಿನ ಮಹತ್ವದ ರಾಸಾಯನಿಕವಾದ RNA ಕುರಿತಾಗಿ ತಿಳಿಯಲು 1960ರ ದಶಕದವರೆಗೆ ಕಾಯಬೇಕಿರಲಿಲ್ಲ. ಆ ಮಟ್ಟದ ಅಧ್ಯಯನಗಳು ಇತರ ವಿಜ್ಞಾನಿಗಳಿಂದ ಮತ್ತೆ ನಡೆದು ಬೆಳಕು ಕಾಣಲು ದಶಕಗಳೇ ಹಿಡಿದವು. ಆದರೆ ತಮ್ಮ ಬಡ್ತಿಯ ವಿಷಯ ಬಂದಾಗ ಡಾಕ್ಟರ್ ಫಿಸ್ಕೆ ಬಹಳ ಜಾಣತನದಿಂದ ಡಾಕ್ಟರ್ ಸುಬ್ಬರಾವು ಅವರ ಎಲ್ಲಾ ಕೆಲಸಗಳನ್ನು ತಮ್ಮದೇ ಎಂದು ಸಾಧಿಸಿದರು. ಇದರಿಂದ ಡಾಕ್ಟರ್ ಫಿಸ್ಕೆ ಅವರಿಗೆ ಬಡ್ತಿ ದೊರೆಯಿತು ಮತ್ತು 1940ರವರೆಗೆ ಡಾಕ್ಟರ್ ಸುಬ್ಬರಾವು ಸಂಶೋಧನಾ ವಿಭಾಗದಲ್ಲಿ ತೀರಾ ಕೆಳಮಟ್ಟದಲ್ಲೇ ಉಳಿದರು. ವೈಜ್ಞಾನಿಕ ಜಗತ್ತಿನಲ್ಲಿ ನಡೆದ ಹಲವಾರು ಸಂಶೋಧನೆಗಳ ಕಾರಣದಿಂದ 1940ರ ಸುಮಾರಿಗೆ ಯಕೃತ್ತಿನಿಂದ ಔಷಧಗಳನ್ನು ತಯಾರಿಸುವ ಯೋಜನೆ ಆರಂಭವಾಯಿತು. ಇದಕ್ಕೆ ಹಲವಾರು ಔಷಧ ಉದ್ಯಮಗಳು ಪೈಪೋಟಿಗೆ ಬಿದ್ದವು. ಯಕೃತ್ತಿನಿಂದ ರಾಸಾಯನಿಕಗಳನ್ನು ತೆಗೆದು ಶುದ್ಧೀಕರಿಸಿ ಔಷಧ ರೂಪಕ್ಕೆ ತಂದು ಪರೀಕ್ಷೆ ಮಾಡಬಲ್ಲವರ ಅವಶ್ಯಕತೆ ಇತ್ತು. ಇದಕ್ಕೆ ಡಾಕ್ಟರ್ ಸುಬ್ಬರಾವು ಅವರಿಗಿಂತ ಸೂಕ್ತ ವ್ಯಕ್ತಿ ಯಾರೂ ಇರಲಿಲ್ಲ. ಅಮೆರಿಕದ ಔಷಧ ಕಂಪನಿ ಲೇಡರ್ಲಿ ಪ್ರಯೋಗಾಲಯ ಡಾಕ್ಟರ್ ಸುಬ್ಬರಾವು ಅವರ ಪರಿಣಿತಿಯನ್ನು ಗುರುತಿಸಿ ಅವರನ್ನು ಈ ಕೆಲಸಕ್ಕೆ ನೇಮಿಸಿತು. ರೋಗಗಳಿಗೆ ಹೊಸ ಔಷಧ ಕಂಡುಹಿಡಿಯಬೇಕು ಎಂಬ ಉದ್ದೇಶದಿಂದ ಅಮೆರಿಕಕ್ಕೆ ಬಂದಿದ್ದ ಡಾಕ್ಟರ್ ಸುಬ್ಬರಾವು ಅವರ ಆಲೋಚನೆ ನೆರವೇರಿತ್ತು. ಆರಂಭದಲ್ಲಿ ಅರೆಕಾಲಿಕ ಹುದ್ದೆಯಲ್ಲಿದ್ದ ಅವರು ಈ ಕೆಲಸದಲ್ಲಿ ಪ್ರತಿ ವಾರಾಂತ್ಯದಲ್ಲೂ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಇದರಿಂದ ಬಹಳ ಪ್ರಭಾವಿತರಾದ ಲೇಡರ್ಲಿ ಪ್ರಯೋಗಾಲಯ ಡಾಕ್ಟರ್ ಸುಬ್ಬರಾವು ಅವರನ್ನು 1940ರಲ್ಲಿ ಪೂರ್ಣಾವಧಿ ಸಂಶೋಧಕರನ್ನಾಗಿ ನೇಮಿಸಿತು. ಅನತಿ ಕಾಲದಲ್ಲಿಯೇ ಅವರು ಲೇಡರ್ಲಿ ಪ್ರಯೋಗಾಲಯದ ಸಂಶೋಧನಾ ನಿರ್ದೇಶಕರೂ ಆದರು. ಲೇಡರ್ಲಿ ಪ್ರಯೋಗಾಲಯದಲ್ಲಿ ಡಾಕ್ಟರ್ ಸುಬ್ಬರಾವು ಬಹಳ ಸಮರ್ಥವಾದ ಸಂಶೋಧನೆಗಳನ್ನು ಮಾಡಿದರು. ಯಕೃತ್ತಿನಿಂದ ಫೋಲಿಕ್ ಆಮ್ಲ ಎಂಬ ವಿಟಮಿನ್ ಜೀವಸತ್ವವನ್ನು ಪ್ರತ್ಯೇಕಿಸಿದರು. ರಕ್ತಹೀನತೆಯಿಂದ ಹಿಡಿದು ಹಲವಾರು ಚಿಕಿತ್ಸೆಗಳಲ್ಲಿ ಫೋಲಿಕ್ ಆಮ್ಲ ಬಳಕೆಯಾಯಿತು. ಡಾಕ್ಟರ್ ಸುಬ್ಬರಾವು ಅವರ ತಂಡದ ಸದಸ್ಯರು ಫೋಲಿಕ್ ಆಮ್ಲದ ರಾಸಾಯನಿಕ ರಚನೆಯನ್ನು ಪತ್ತೆ ಮಾಡಿ ಅದನ್ನು ಪ್ರಯೋಗಾಲಯದಲ್ಲಿ ಕೃತಕವಾಗಿ ತಯಾರಿಸಿದರು. ಆನಂತರ ಡಾಕ್ಟರ್ ಸುಬ್ಬರಾವು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಆಲೋಚಿಸಿದರು. ಫೋಲಿಕ್ ಆಮ್ಲ ರಕ್ತಹೀನತೆಯ ಚಿಕಿತ್ಸೆಯನ್ನು ಹೇಗೆ ನಿಭಾಯಿಸುತ್ತದೆ ಎಂದು ಪತ್ತೆ ಮಾಡಿದ ಅವರು ಅದು ಕೆಂಪು ರಕ್ತ ಕಣಗಳನ್ನಷ್ಟೇ ಅಲ್ಲದೆ
ಬಿಳಿಯ ರಕ್ತ ಕಣಗಳ ಬೆಳವಣಿಗೆಯನ್ನೂ ಪ್ರಭಾವಿಸುತ್ತದೆ ಎಂದು ಅರಿತರು. ಈ ಕೆಲಸ ಅಸ್ಥಿಮಜ್ಜೆಯ ಮಟ್ಟದಲ್ಲಿ ಕೋಶಗಳ ಆಂತರ್ಯದ ಕೋಶಕೇಂದ್ರದ ಒಳಗೆ ಜರುಗುವ ಕೆಲಸ ಎಂದು ತಿಳಿಯಿತು. ಒಂದು ವೇಳೆ ಫೋಲಿಕ್ ಆಮ್ಲ ಬಿಳಿಯ ರಕ್ತ ಕಣಗಳ ತಯಾರಿಕೆಯಲ್ಲಿ ಕೆಲಸಕ್ಕೆ ಬರುತ್ತದೆ ಎಂದಾದರೆ ಯಾವುದಾದರೂ ರಾಸಾಯನಿಕ ಈ ಫೋಲಿಕ್ ಆಮ್ಲದ ವಿರುದ್ಧವಾಗಿ ವರ್ತಿಸಿದರೆ ಅದು ಬಿಳಿ ರಕ್ತ ಕಣಗಳ ತಯಾರಿಗೆ ತೊಡಗಾಗುತ್ತದೆ ಎಂಬುದು ಸಹಜ ಚಿಂತನೆ. ಆದರೆ ಈ ರೀತಿಯ ಔಷಧದ ಪ್ರಯೋಜನವೇನು? ಅದಕ್ಕೆ ಉತ್ತರವಿತ್ತು. ಅದೇ ರಕ್ತದ ಕ್ಯಾನ್ಸರ್ ಚಿಕಿತ್ಸೆ. ಆಕಸ್ಮಿಕವಾಗಿ ಹೊಳೆದ ಯೋಚನೆಯ ಬೆನ್ನು ಹಿಡಿದು ಹೊಸ ಔಷಧವನ್ನು ಪತ್ತೆ ಮಾಡುವ ಕಾರ್ಯಸೂಚಿ ರೂಪಿಸಿದ ಶ್ರೇಯ ಸಂಪೂರ್ಣವಾಗಿ ಡಾಕ್ಟರ್ ಸುಬ್ಬರಾವು ಅವರದ್ದು. ಆದರೆ ಅವರು ಯಾವುದೇ ಚಿಂತನೆಯನ್ನೂ ರಹಸ್ಯವಾಗಿ ಇಟ್ಟುಕೊಳ್ಳಲಿಲ್ಲ. ತಮ್ಮ ಎಲ್ಲ ಆಲೋಚನೆಗಳನ್ನೂ ತಮ್ಮ ತಂಡದೊಡನೆ ಮುಕ್ತವಾಗಿ ಹಂಚಿಕೊಂಡರು. ಇಲ್ಲಿಗೆ ಡಾಕ್ಟರ್ ಸುಬ್ಬರಾವು ಅವರ ಕಷ್ಟಗಳೆಲ್ಲ ಮುಗಿದವು ಎಂದಲ್ಲ. ಸುಬ್ಬರಾವು ಅವರ ಸಾಹಸಗಳ ಕತೆ ಸೋಮವಾರವೂ ಮುಂದುವರಿಯಲಿದೆ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಈ ಕಥೆಯ ಮುಂದಿನ ಭಾಗವನ್ನು ಸೋಮವಾರ 10ನೇ ತಾರೀಕು ಕೇಳುವಿರಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.